ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ತೀವ್ರವಾಗಿ ಉರಿಯುವ ಲಕ್ಷಣಗಳು ಕಾಣಿಸುತ್ತಿವೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಅನ್ನುವಂತೆ ಕಾಣಿಸಿದರೂ ಒಳಗೊಳಗೆ ಶಾಸಕರು, ಸಚಿವರು, ಪಕ್ಷದ ನಾಯಕರಲ್ಲೇ ಭಾರೀ ಗೊಂದಲ, ಅಸಮಾಧಾನ, ಬೇಸರ ಕುದಿಯುತ್ತಿದೆಯಂತೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈ ವಿಚಾರದಲ್ಲಿ ಸಂಪೂರ್ಣ ಮೌನಕ್ಕೆ ಶರಣಾಗಿರುವುದು ಕಾಂಗ್ರೆಸ್ ಒಳಗಿನ ಅಸಮಾಧಾನಕ್ಕೆ ಇನ್ನಷ್ಟು ತುಪ್ಪ ಸುರಿದಂತಾಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನಾದರೂ ಸ್ಪಷ್ಟವಾಗಿ ಹೇಳಬೇಕು, ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನೋ ಕೂಗು ಕಾಂಗ್ರೆಸ್ ಶಾಸಕರಲ್ಲೇ ಜೋರಾಗಿದೆ. ಏನು ತೀರ್ಮಾನ ಇದ್ದರೂ ಸರಿ, ಕನಿಷ್ಠ ನಮ್ಮನ್ನೆಲ್ಲ ಕರೆದು ಮಾತನಾಡಿ ಗೊಂದಲಕ್ಕೆ ತೆರೆ ಹಾಕಿ ಅನ್ನೋದು ಅವರ ಮಾತು. ಆದರೆ ದೆಹಲಿಯಿಂದ ಮಾತ್ರ ಯಾವುದೇ ಸ್ಪಷ್ಟ ಸಂದೇಶ ಬರುತ್ತಿಲ್ಲ. ಈ ಮೌನವೇ ನಮ್ಮ ಸ್ಥಿತಿಯನ್ನ ಅಡಕತ್ತರಿಯಲ್ಲಿ ಸಿಲುಕಿಸಿದಂತಾಗಿದೆ ಎಂದು ಶಾಸಕರು ಬೇಸರ ಹೊರಹಾಕುತ್ತಿದ್ದಾರೆ ಎನ್ನಲಾಗಿದೆ. ಈ ಗೊಂದಲದ ಪರಿಣಾಮ ನೆಲಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದೊಡ್ಡ ತೊಂದರೆ ಆಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಬಳಿ ಅನುದಾನ ಕೇಳಲು ಹೋದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೇಸರವಾಗುತ್ತೆ ಅನ್ನೋ ಭಯ. ಇತ್ತ ಡಿಸಿಎಂ ಮನೆಗೆ ಹೋದರೆ ಸಿಎಂಗೆ ಸಿಟ್ಟು ಬರುತ್ತೆ ಅನ್ನೋ ಆತಂಕ. ನಾವು ಶಾಸಕರು, ನಮ್ಮ ಕ್ಷೇತ್ರದ ಕೆಲಸಗಳಿಗಾಗಿ ಯಾರ ಬಳಿಗೆ ಹೋಗಬೇಕು, ಯಾರನ್ನು ನಂಬಬೇಕು ಅನ್ನೋ ಪ್ರಶ್ನೆಗೆ ಅವರಿಗೆ ಉತ್ತರವೇ ಸಿಗುತ್ತಿಲ್ಲ. ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ಶಾಸಕರು ಪರಸ್ಪರ ಇದೇ ವಿಚಾರ ಚರ್ಚಿಸಿ ತಮ್ಮ ಬೇಸರ ಹಂಚಿಕೊಂಡಿದ್ದಾರೆ ಅನ್ನೋದು ಪಕ್ಷದೊಳಗೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದು ಕಡೆ ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರಲಿದೆ. ಪಂಚಾಯತ್, ನಗರಸಭೆ, ಪಾಲಿಕೆ ಚುನಾವಣೆಗಳು ಅಂದ್ರೆ ಪಕ್ಷದ ಸಂಘಟನೆ, ನಾಯಕತ್ವದ ಸ್ಪಷ್ಟತೆ, ಕಾರ್ಯಕರ್ತರ ಉತ್ಸಾಹ ಎಲ್ಲವೂ ಬಹಳ ಮುಖ್ಯ. ಆದರೆ ಈಗ ಕಾಂಗ್ರೆಸ್ನಲ್ಲಿ ಮೇಲಿನಿಂದ ಕೆಳಗಿನವರೆಗೆ ಗೊಂದಲವೇ ಗೊಂದಲ. ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ಲವಾ? ಸಿಎಂ ಮುಂದುವರಿತಾರಾ? ಡಿಸಿಎಂಗೆ ಪೂರ್ಣ ಅಧಿಕಾರ ಸಿಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲದ ಕಾರಣ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದಾರೆ. ಈ ಸ್ಥಿತಿ ಹೀಗೆ ಮುಂದುವರೆದರೆ ಚುನಾವಣೆ ಎದುರಿಸುವಾಗ ಕಾಂಗ್ರೆಸ್ ಒಳಗೊಳಗೆ ದುರ್ಬಲವಾಗುವ ಸಾಧ್ಯತೆ ಹೆಚ್ಚಿದೆ. ಹಿರಿಯ ನಾಯಕರು, ಸಚಿವರು ಹಲವು ಬಾರಿ ಈ ವಿಚಾರ ಪ್ರಸ್ತಾಪಿಸಿದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮೌನವಾಗಿಯೇ ಉಳಿದಿದ್ದಾರೆ ಅನ್ನೋ ಆರೋಪವೂ ಕೇಳಿಬರುತ್ತಿದೆ. ಸ್ವಪಕ್ಷದ ಶಾಸಕರೇ ಈ ಮೌನವೇ ಸಮಸ್ಯೆ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿರುವುದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಂತಿದೆ. ಕಳೆದ 2 ದಿನಗಳ ಹಿಂದೆ ನಡೆದ ಶಾಸಕರ ಸಭೆಯಲ್ಲೂ ಇದೇ ಮಾತು ಕೇಳಿಬಂದಿದ್ದು, ಖರ್ಗೆ ಹಾಗೂ ವೇಣುಗೋಪಾಲ್ ಅವರ ಮೌನದ ಬಗ್ಗೆ ಬಹಿರಂಗವಾಗಿ ಬೇಸರ ವ್ಯಕ್ತವಾಗಿದೆ ಎನ್ನಲಾಗಿದೆ. ಈ ಗೊಂದಲ ಹೀಗೆ ಮುಂದುವರೆದರೆ ಅದರ ನೇರ ಪರಿಣಾಮ ಬರುವ ಚುನಾವಣೆಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕಾರ್ಯಕರ್ತರಲ್ಲಿ ಉತ್ಸಾಹ ಕುಗ್ಗುವುದು, ಗೊಂದಲ ಹೆಚ್ಚಾಗುವುದು, ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವದ ಹೊಡೆದಾಟ ತೀವ್ರವಾಗುವುದು ಇವೆಲ್ಲವೂ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ತರಬಹುದು. ಅದರ ಮೇಲೆ ಬಿಜೆಪಿ ಇದನ್ನೇ ದೊಡ್ಡ ಅಸ್ತ್ರವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಕಾಂಗ್ರೆಸ್ಗೆ ತನ್ನದೇ ಸರ್ಕಾರದಲ್ಲಿ ನಾಯಕತ್ವ ಗೊಂದಲ, ರಾಜ್ಯ ನಡೆಸಲು ಇವರಿಗೆ ಸಾಮರ್ಥ್ಯ ಇಲ್ಲ ಅನ್ನೋ ಪ್ರಚಾರವನ್ನ ಬಿಜೆಪಿ ತೀವ್ರವಾಗಿ ಮಾಡಬಹುದು. ಸಿಎಂ ಡಿಸಿಎಂ ನಡುವಿನ ಅಸಮಾಧಾನ, ಶಾಸಕರ ಅಳಲು, ಹೈಕಮಾಂಡ್ ಮೌನ ಈ ಎಲ್ಲವನ್ನ ಒಟ್ಟಾಗಿ ಜನರ ಮುಂದೆ ಇಟ್ಟು ಕಾಂಗ್ರೆಸ್ ಒಳಜಗಳದ ಪಕ್ಷ ಅನ್ನೋ ಚಿತ್ರಣ ಕಟ್ಟುವಲ್ಲಿ ಬಿಜೆಪಿ ಹಿಂದೆ ಬೀಳುವ ಸಾಧ್ಯತೆ ಇಲ್ಲ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತಿದೆ. ಈ ವಿಚಾರವನ್ನ ಹೈಕಮಾಂಡ್ ಸಮಯಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ಇತ್ಯರ್ಥಪಡಿಸದಿದ್ದರೆ ಅದು ಕೇವಲ ಪಕ್ಷದ ಒಳಜಗಳಕ್ಕೆ ಮಾತ್ರ ಸೀಮಿತವಾಗದೆ ಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಭಾರೀ ಹೊಡೆತ ನೀಡುವ ಸಾಧ್ಯತೆ ಇದೆ. ಈಗಾದರೂ ದೆಹಲಿ ನಾಯಕರು ಮೌನ ಮುರಿದು ಸ್ಪಷ್ಟ ಸಂದೇಶ ಕೊಡುವರಾ, ಅಥವಾ ಗೊಂದಲ ಹೀಗೆ ಮುಂದುವರೆದು ಕಾಂಗ್ರೆಸ್ ತನ್ನದೇ ಕೈಯಲ್ಲಿ ತನ್ನ ಅವಕಾಶಗಳನ್ನ ಕಳೆದುಕೊಳ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜೋರಾಗಿ ಕೇಳಿಬರುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.